ಏನಾದ್ರೂ ಮುಚ್ಚಿಟ್ಟಿರ್ತಾರೆ ಇವರು. ಮೊದ್ಲು ನೀವು ಆ ಹೂನ ಇದ್ರ ಮೇಲೆ ಹಿಡಿತಿಲ್ಲ ತಮ್ಮಮ್ಮರೇ. ಸರಿ, ಪುಷ್ಪಂ ಸಮರ್ಪಯಾಮಿ. ಅಪ್ಪ, ಕೆಲ್ಸ ಆಗೋಯ್ತು. ನಿಂತ್ಕೊಳ್ಳಿ, ಇನ್ನ ಕೆಲಸ ಪೂರ್ತಿಯಾಗಿ ಮುಗ್ದಿಲ್ಲ. ಆ ಬಟ್ಲೊಳಗೆ ಏನಿದೆ ಅಂತ ನೋಡ್ಬೇಕಲ್ವಾ ಅಮ್ಮ? ಏನಿದೆ? ನೋಡುವಲ್ಲ ಬಾ. ಕಾಣಿಸ್ತಾ ಇಲ್ಲ. ಹಲೋ ಮ್ಯಾಡ್ ರಾಜ, ನೋಡು ಅಂದ್ರೆ ಪಾತ್ರೆ ತೆಗೆದು ನೋಡು ಅಂತ. ಅಯ್ಯೋ, ನನಗ್ ಭಯ ಆಗತ್ತೆ. ಅವಾಗ್ಲೇ ಆ ಬಟ್ಲು ಜರುಗ್ದಾಗಾಯ್ತು. ಆ ಬಟ್ಲಲ್ಲಿ ಏನಿದೆಯೋ ಏನೋ. ಇಷ್ಟಕ್ಕೆಲ್ಲ ಯಾವ್ದಾರು ಹೆದರ್ಕೋತಾರ ಬಾವಾ? ಇರಿ, ನಾನೇ ನೋಡ್ತೀನಿ. ನೋಡು. ಸಾಕ್ಸನ್ನಿಟ್ಟು ಅದ್ರ ಮೇಲೆ ನೀನ್ ಬಟ್ಲಿ ಯಾಕೆ ಮುಚ್ಚಿಟ್ಟಿದ್ದೆ ವಿಶಾಲಾಕ್ಷಿ? ಅದು ಚಿಕ್ಕ ಮಗು ಹಾಕೊಳ್ಳೋ ಸಾಕ್ಸು. ಉಲುಚಿಗೆ ಹಾಕಿದ್ ಸಾಕ್ಸಾ? ಆಹಾ, ಆ ಕಲರೇ ಬೇರೆ. ನಿಮ್ ಮತ್ತೆ ರೂಪ ಬದಲಾದಂಗೆ ಇದ್ರ ರೂಪ ಬದಲಾಗ್ಬಾರ್ದು ಸುಮನ. ನಾನೇನ್ ಬಣ್ಣ ಬದಲಾಯಿಸಿದ್ದೀನಿ? ಅಪಾರ್ಥ ಮಾಡ್ಕೋಬೇಡಿ ಅತ್ತೆ. ಅತ್ತೆ, ಬಾ ಸುಮನ. ಸಾರಿ. ಅಯ್ಯೋ, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ ಅತ್ತೆ? ನಿನ್ ಹತ್ರ ಹಿಂಗ್ ಕ್ಷಮೆ ಕೇಳ್ತಲ್ಲ ನಮ್ಮ ಮಾಮು. ನಿನ್ಗೆ ಆಸ್ತಿ ಸಿಗ್ಲಿಲ್ವಲ್ಲ ಅಂತ ಬೇಜಾರಲ್ಲಿ ಸಾರಿ ಅಂತ ಹೇಳಿದ್ದು. ನನ್ ಕರ್ಮನೇ ಹಾಗಿದೆ ಅನ್ಸತ್ತೆ. ಆಸ್ತಿ ಇಸ್ಕೋಬೇಕಾದ್ರೆ ಉಲೂಚಿ ಪುಟ್ಟಿ ಕೂಡ ಫೋಟೋಲ್ ಚೆನ್ನಾಗ್ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಡ್ರೆಸ್ ಹಾಕೋಣ ಅಂತ ಕಾಲಲ್ಲಿದ್ದಿದ್ ಸಾಕ್ಸ್ನ ತೆಗೆದ್ಬಿಟ್ಟೆ ಅತ್ತೆ. ಅರೆ ರೇ, ನಾನ್ ಮಾಡ್ಬಾರ್ದು ಅಂದಿದ್ ಕೆಲ್ಸನ ಮಾಡಿ ನಿನ್ ಕೈಯಾರೆ ಗೋಲ್ಡನ್ ಚಾನ್ಸ್ ಮಿಸ್ ಮಾಡ್ಕೊಂಡೆ ಸುಮನಾ. ಸಾರಿ ಅತ್ತೆ, ನಿಮ್ ಮಾತನ್ನ ನಾನ್ ಕೇಳಲಿಲ್ಲ. ಸುಮನ, ಸಾಕ್ಸ್ ನ ಕಿತ್ ಬಿಸಾಕಿದ್ರೆ ಅದನ್ನ ವಿಶಾಲಾಕ್ಷಿ ಯಾಕೆ ತಗೋಬೇಕಾಗಿತ್ತು? ಆಗ್ಲೇ ಅದನ್ನ ತೋರ್ಸಿ ನಮ್ ಮಾಮ್ ಕೈಗೆ ಹಾಕೊಂಡಿರೋ ಗ್ಲೌಸ್ ನ ಅದ್ರ ಜೊತೆಗೆ ಲಿಂಕ್ ಮಾಡಿ ಅರ್ಥನ ಇಲ್ದಾಗ ಮಾತಾಡ್ತಾ ಇದ್ಲು. ಕೇಳಿಸ್ಕೊಂಡೆ ಅಲ್ಲ? ಅಷ್ಟಕ್ಕೂ ಆ ಮಾಯಾವಿ ಹುಡುಗಿಗೆ ನಮ್ ಪರ್ಸನಲ್ ವಿಷಯಕ್ಕೆ ಮೂಗ್ ತೋರ್ಸೋ ಅಧಿಕಾರ ಯಾರ್ ಕೊಟ್ಟಿದ್ದು? ನಿಜಾನೇ ಅತ್ತೆ, ನಮ್ಮ ಅಕ್ಕ ಕೊಡೋ ಸಲಿಗೆಯಿಂದಾನೆ ಅವಳು ಹೀಗೆಲ್ಲ ಮಾಡ್ತಾಳೆ. ಮಾಮ್, ನೀವು ಬೆಳಿಗ್ಗೆ ಇರ್ಲಿಲ್ಲ. ಆಸ್ತಿ ಕೊಡೋ ಟೈಮಲ್ಲಿ ಉಲುಚಿ ಮತ್ತೆ ಹಾವಾಗಿ ಬದಲಾಗೋದಕ್ಕೆ ಕಾರಣ ಆ ಮಾಯಾವಿ ಹುಡುಗಿ ಕೈ ಚಳಕ ಇದೆ ಅಂತ ಸುಮನ ಡೌಟ್ ಎಕ್ಸ್ಪ್ರೆಸ್ ಮಾಡಿದಕ್ಕೆ ನನ್ ಮೇಲೆ ಡೌಟಾ ನಿನ್ಗೆ ಅಂತ ಅವ್ರ ಅಕ್ಕನ್ಗೆ ಕೋಪ ಬರೋ ತರ ಮಾಡಿದ್ಲು. ಹೌದಾ? ಹೌದು ಅತ್ತೆ, ನಿನ್ ಮ್ಯಾಜಿಕ್ ನ ಈ ಮನೇಲಿ ಇಟ್ಕೋಬೇಡ, ಹೋಗ್ತೀಯೋ ಇಲ್ವೋ ಅಂತ ಅವಳು ಕುತ್ಕೆ ಹಿಡ್ದು ಆಚೆ ದಬ್ಬಕ್ ಹೋದೆ. ಕುತ್ಕೆ ಅಲ್ಲ, ಕೂದ್ಲು. ಅವ್ರ ಎರಡು ಅಲ್ಲಲ್ಲೇ ಇರುತ್ತೆ ಬಿಡೋ.
ನಾನ್ ಇನ್ನೂ ಒಂದ್ 2 ಹೆಜ್ಜೆ ಇಟ್ಟು ಆ ವಿಶಾಲಾಕ್ಷಿ ಹತ್ರ ಹೋದ್ನೋ ಇಲ್ವೋ ನನ್ ಕೆನ್ನೆಗೆ ಜೋರಾಗಿ ಹೊಡೆದ್ಬಿಟ್ಲು. ಯಾರು? ಆ ವಿಶಾಲಾಕ್ಷಿ ಹೊಡೆದ್ಬಿಟ್ಲಾ? ಆ ಅವಳು ಹೊಡೆದಿದ್ರೆ ಇನ್ನು ಸುಮನ ಬದುಕುಳ್ದು ಏನು ಪ್ರಯೋಜನ ಇರ್ತಾ ಇರ್ಲಿಲ್ಲ. ಮುಂಚೆ ತರಾನೇ ನಮ್ಮ ಅಕ್ಕನೇ ನಂಗೆ ಹೊಡೆದ್ಲು. ಅವಳ ಮೇಲೆ ನಂಗೆ ಎಷ್ಟು ಕೋಪ ಬರ್ತಿದೆ ಅಂದ್ರೆ ಅಷ್ಟ ಆಸ್ತಿ ಇಟ್ಕೊಂಡು ನನ್ಗೇನು ಕೊಟ್ಟಿಲ್ಲ. ಕೊಡ್ಬಾರ್ದು ಅಂತ ವಿಶಾಲಾಕ್ಷಿ ಹೇಳ್ತಿದ್ದಾಳೆ. ಮಾಯಾವಿ ಹುಡುಗಿನ. ಎಸ್. ಅನಾಥೆಯಾಗಿ ಬಂದಿರೋ ಆ ಗಾಯತ್ರಿ ಪುಟ್ಟಿಗೆ ಆಸ್ತಿ ಬರೀತಾರೆ. ನಿನಗ್ಯಾಕೆ ಬರೆಯಲ್ಲ? ಅನ್ಯಾಯ ಅಲ್ವಾ? ನೈನಿ ವಾಟರ್. ಹಾ ತಗೊಂಬರ್ತಿದ್ದೀನಿ, ತಗೋ ಅಕ್ಕ. ಯಾರ ಹುಡುಗ? ಯಾಕೆ ಓಡ್ಕೊಂಡು ಹೋಗ್ತಿದ್ದ? ಏನಾಯ್ತು ಅಂತ ಅಮ್ಮ ಅಂತ ಕಿರ್ಚ್ಕೊಂಡು ಹೋಗ್ತಿದ್ದ? ಅಮ್ಮ, ಗ್ಲೌಸ್ ತೆಗೆದ್ರೆ ಮಾಮ್ ಬದಲಾಗಲ್ಲ. ಆಲ್ರೆಡಿ ಚೇಂಜ್ ಆಗಿ ಬಂದಿದ್ದಾರೆ. ಉಲುಚಿ ಅಂತೂ ಹುಡ್ಡಾಗ್ಲಿಂದಲೂ 2 ರೀತಿ ಬದಲಾಗೋದನ್ನ ನಾವು ನೋಡಿದೀವಿ. ನೋಡೋಣ ಮುಂದೆ ಏನೇನ್ ನಡೆಯುತ್ತೆ ಅಂತ. ಏನಂತೀಯ ನೈನಿ? ಅಷ್ಟೇ ಅಕ್ಕ.